ಜೇವರ್ಗಿ ತಾಲೂಕಿನಲ್ಲಿ ಜೆಡಿಎಸ್ ವತಿಯಿಂದ ಎತ್ತಿನ ಬಂಡಿಗಳ ಮುಖಾಂತರ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗಿದೆ. ತಾಲೂಕಿನಲ್ಲಿ ಮಳೆ ಇಲ್ಲದೆ ರೈತರು ಸಂಕಷ್ಟದಲ್ಲಿದ್ದು, ತಕ್ಷಣ ಬರಗಾಲ ಘೋಷಣೆ, ರೈತರ ಸಾಲ ಮನ್ನಾ, ಭೀಮಾ ನದಿ ಹಾಗೂ ಕಾಲುವೆಗಳಿಗೆ ನೀರು ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಲಾಗಿದೆ. ಇದರೊಂದಿಗೆ ಕಬ್ಬಿನ ಬಾಕಿ ಬಿಲ್, ಬೆಳೆ ವಿಮೆ ಹಣ ಬಿಡುಗಡೆ, ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯ ಹಾಗೂ ವಿವಿಧ ಇಲಾಖೆಗಳ ಕಳಪೆ ಕಾಮಗಾರಿಗಳ ತನಿಖೆಗೆ ಒತ್ತಾಯಿಸಿ ಸರ್ಕಾರಕ್ಕೆ ಆಗ್ರಹ ಮಾಡಲಾಗಿದೆ. ಈ ಬೃಹತ್ ಪ್ರತಿಭಟನೆ ನೇತೃತ್ವವನ್ನು ಮಾಜಿ ಶಾಸಕರು ಹಾಗೂ ಜೆಡಿಎಸ್ ರಾಜ್ಯ ಕಾರ್ಯಾಧ್ಯಕ್ಷರಾದ ದೊಡ್ಡಪ್ಪಗೌಡ ಎಸ್ ಪಾಟೀಲ್ ನರಿಬೋಳು ವಹಿಸಿದ್ದರು. ತಾಲೂಕು ಅಧ್ಯಕ್ಷ ರೌಫ್ ಹವಲ್ದಾರ್ ಅಧ್ಯಕ್ಷತೆಯಲ್ಲಿ ನಡೆದ ಈ ಹೋರಾಟದಲ್ಲಿ ಮುಖಂಡರಾದ ರಮೇಶ್ ಬಾಬು, ಬಸವರಾಜ್ ಗೌಡ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಮಹಾಂತೇಶ್ ಬಿರಾದಾರ್. ವಿದ್ಯುತ್ ನಮಗೆ ವಿದ್ಯುತ್ ನಮಗೆ ಪರಿಹಾರ ನಮಗೆ ಪರಿಹಾರ ನಮಗೆ ಶಾಸಕ ಜಯಸಿಂಗ್ಗೆ ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಸರ್ಕಾರ ರೈತರ ಬೇಡಿಕೆಗಳ ಜೊತೆಗೆ ಇವತ್ತು ಬರಗಾಲ ಆವರಿಸಿದೆ. ಕಳೆದ ವರ್ಷ ಅತಿ ಮಳೆ ಬಂದು ಬೆಳೆ ಹಾನಿಯಾಗಿತ್ತು. ಈ ಬಾರಿ ಮಳೆ ಬಾರದೆ ಇವತ್ತು ಬರಗಾಲವನ್ನು ರೈತರು ಬಿತ್ತಿದ ಬೀಜ ಗೊಬ್ಬರವನ್ನು ಇವತ್ತು ಬೆಳೆಯುವಂಥ ಪರಿಸ್ಥಿತಿ ಇಲ್ಲ. ತಕ್ಷಣವೇ ಸರ್ಕಾರ ಬರಗಾಲ ಘೋಷಣೆ ಮಾಡಬೇಕು. ಕಳೆದ ವರ್ಷ ಬೆಳೆ ವಿಮೆ ಪರಿಹಾರ 2ನೇ ಕಂತಿನ ಪರಿಹಾರವನ್ನು ಕೂಡಲೇ ರೈತರ ಅಕೌಂಟಿಗೆ ಜಮಾ ಮಾಡಬೇಕು. ಮತ್ತು ಈ ಭಾಗದ ಏನು KBJNL ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ JBC, MBC, IBC ಕೆನಾಲ್ಗಳು ಈಗಾಗಲೇ ಆಲಮಟ್ಟಿ ಜಲಾಶಯ 81 ಕ್ಯೂಸೆಕ್ಸ್ ನೀರು ಬಂದಿದೆ. ಮಹಾರಾಷ್ಟ್ರ ಮತ್ತು ಬೆಳಗಾವಿ ಭಾಗದಲ್ಲಿ ಮಳೆ ಬಂದು ಹಿಂದೆ ನೀರು ಇರಲಿಲ್ಲ. ಕುಡಿಯೋ ನೀರಿನ ಪರಿಸ್ಥಿತಿ ಗಂಭೀರ ಇತ್ತು. ಇವತ್ತು ಸುಮಾರು 81 ಲಕ್ಷ ಕ್ಯೂಸೆಕ್ಸ್ ನೀರು, 81 ಸಾವಿರ ಕ್ಯೂಸೆಕ್ಸ್ ನೀರು ಇವತ್ತು ಆಲಮಟ್ಟಿ ಡ್ಯಾಮ್ನಲ್ಲಿ ನೀರಿದೆ. ಅಲ್ಪ ಸ್ವಲ್ಪ ಬೆಳೆ ಆದರೂ ಬೆಳೀಲಿಕ್ಕೆ ಬೇರೆ ಬೇರೆ ಭಾಗದಲ್ಲಿ ಈಗಾಗಲೇ ನೀರನ್ನು ಬಿಟ್ಟಿದ್ದಾರೆ ಕುಡಿಯೋ ನೀರಿಗಂತೇಳಿ. ಇವತ್ತು ಹಳ್ಳಗಳು ಇವತ್ತು ಒಣಗೋಗಿವೆ, ಕೆನಾಲ್ಗಳಲ್ಲಿ ನೀರೇ ಬರ್ತಾಯಿಲ್ಲ. ಅಲ್ಪ ಸ್ವಲ್ಪ ಬೆಳೆ ಅದನ್ನು ತಗೊಳ್ಳಿಕ್ಕೆ ತಕ್ಷಣ ಕೂಡಲೇ KBJNL ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ MD ಅವರು, ಸಂಬಂಧಪಟ್ಟ CE ಅವರು ತಕ್ಷಣವೇ ನಮ್ಮ JBC, MBC, IBCಗೆ ರೈತರ ಹೊಲಗಳಿಗೆ ನೀರು ಬರ್ತಕ್ಕಂಥ ದಿಕ್ಕಿನಲ್ಲಿ ಡಿಸ್ಟ್ರಿಬ್ಯೂಟ್ರು ಎಲ್ಲ ಲ್ಯಾಟ್ರುಗಳು ಮೇನ್ ಕೆನಾಲ್ಗೆ ನೀರನ್ನು ತಕ್ಷಣ ಒದಗಿಸಬೇಕು. ಒಂದು ತದನಂತರ ಪ್ರತಿ ಎಕರೆಗೆ 25,000 ಪರಿಹಾರವನ್ನು ಕೂಡಲೇ ಘೋಷಣೆ ಮಾಡಿ ಬಿಡುಗಡೆ ಮಾಡಬೇಕು. ನಮ್ಮ ಪಾಯಿಂಟ್ ಹೇಳ್ತಾ ಇದ್ದೀನ, ಭಾಷಣ ಮಾಡಬೇಕಾದ್ರೆ ಇನ್ನೂ ಭಾಳ ಅದ. ಅದ್ರ ಜೊತೆಗೆ ನಮ್ಮ ತಾಲೂಕಿನ ವಿದ್ಯಾರ್ಥಿನಿಯರಿಗೆ ಹಳ್ಳಿಯಿಂದ ಜೇವರ್ಗಿ ಪಟ್ಟಣಕ್ಕೆ ಬೇರೆ ಬೇರೆ ಎಡ್ರಾಮಿಗೆ ಹೋಗಬೇಕಾದ್ರೆ ಬಸ್ಸಿನಲ್ಲಿ ಈ ಗ್ಯಾರಂಟಿ ಸ್ಕೀಮ್ ಇರೋದರಿಂದ ಜಾಗನೇ ವಿದ್ಯಾರ್ಥಿಗಳಿಗೆ ಇರೋದಿಲ್ಲ. ಬಾಗಲದಲ್ಲಿ ನಿಂತು ಮೇಲೆ ಕುಂತು ಬಂದು ಜೀವಕ್ಕೆ ಅಪಾಯ ಆಗೋಂಥ ಪರಿಸ್ಥಿತಿ ಬರೀ ಜೇವರ್ಗಿಯಲ್ಲೆಲ್ಲ ಎಲ್ಲ ಕಡೆ ನಿರ್ಮಾಣ ಆಗಿದೆ. ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾಗಿ ಎಷ್ಟು ಗ್ರಾಮದಿಂದ ಎಷ್ಟು ಗ್ರಾಮಕ್ಕೆ ಹೋಗ್ತಕ್ಕಂಥ ಸಂಖ್ಯೆ ಕಂಡಕ್ಟರ್ ಹತ್ರ ಇರ್ತದೆ. ಆ ಸಂಖ್ಯೆಗೆ ಅನುಗುಣವಾಗಿ ಇವತ್ತು ವಿದ್ಯಾರ್ಥಿನಿಯರಿಗೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡಬೇಕು. ಜೊತೆಗೆ ಕರೆಂಟು ಕಣ್ಣ ಮುಚ್ಚಾಲೆ ವಿದ್ಯುತ್ ಇಲಾಖೆ ಇವತ್ತು ಕಣ್ಣಿದ್ರು ಕಾಣರಂಥ ಪರಿಸ್ಥಿತಿ ಇವತ್ತಿದೆ. ರೈತರಿಗೆ ಏನು 7 ಗಂಟೆ ಕರೆಂಟ್ ಕೊಡಬೇಕು, ಇದ್ದಂಥ ಭೂಮಿ ಬಾವಿ ಇರ್ಬೋದು, ಬೋರ್ವೆಲ್ ಇರ್ಬೋದು, ಅಂಥ ರೈತರಿಗೆ 3 ಗಂಟೆ ಕರೆಂಟ್ನು ಕೊಡದೇ ಪರಿಸ್ಥಿತಿಯಲ್ಲಿ ಇವತ್ತು ವಿದ್ಯುತ್ ಇಲಾಖೆ ಇದೆ. 7 ಗಂಟೆ ಕೊಡೋ ಬದಲಿ ಬರೀ ಅರ್ಧ ಗಂಟೆ 1 ಗಂಟೆ ಲೈನ್ ಫಾಲ್ಟ್ ಆಗ್ಯದ, ಲೈನ್ ಟ್ರಿಪ್ ಆಗ್ಯದ ಅಂತ ಹೇಳ್ಕೊಂಡು ಇವತ್ತು ಸುಳ್ಳು ಹೇಳ್ತಕ್ಕಂಥ ಕೆಲಸ ಇವತ್ತು ಅಧಿಕಾರಿಗಳು ಸರಿಯಾಗಿ ಮೇಂಟೆನೆನ್ಸ್ ಮಾಡದೆ ರೈತರಿಗೆ 7 ಗಂಟೆ ವಿದ್ಯುತ್ ಕೊಡ್ತಾ ಇಲ್ಲ. ಸರಿಯಾಗಿ 7 ಗಂಟೆ ಕಾಲ ವಿದ್ಯುತ್ತನ್ನು ವಿತರಣೆ ಮಾಡಬೇಕು.